ಹಾಯ್ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ನಾವು ಡಿರೈವೇಷನ್ ಮಾಡಿದ್ದೀವಿ. ಸೊ ಆ ಡಿರೈವೇಷನ್ ರಿಲೇಟೆಡ್ ಬೇರೆ ಬೇರೆ ಫಾರ್ಮುಲಾಸ್ನ ನಾವು ಬರಿತಾ ಹೋಗೋಣ. ಓಕೆನಾ? ಸಮ್ ಅಂಡ್ ಡಿಫರೆನ್ಸ್ ಆಫ್ ಅನ್ ಆಂಗಲ್ ಆಫ್ ಎ ಟ್ರಿಗ್ನಾಮೆಟ್ರಿಕ್ ರೇಷಿಯೋ. ಸೊ ವಿ ಆರ್ ಡಿಸ್ಕಸ್ಡ್ ಓನ್ಲಿ ಒನ್ ಡಿರೈವೇಷನ್. ಸರಿನಾ? ಆ್ಯಕ್ಚುಲಿ ನಿಮಗೆ ಟೋಟಲಿ ಬಿಫೋರ್ ಈ ಸಿಲೆಬಸ್ನ ಸೆಟ್ ಮಾಡೋಕ್ಕಿಂತ ಮುಂಚೆ 6 ಡಿರೈವೇಷನ್ನ ನಾವು ಡಿರೈವ್ ಮಾಡಬೇಕಾಯಿತು. ಬಟ್ ಈಗ ನಿಮಗೆ ಸಿಲೆಬಸ್ಸಲ್ಲಿರೋದು ಒಂದೇ ಡಿರೈವೇಷನ್ನು, ಅದು ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಓಕೆನಾ? ಆ ಡಿರೈವೇಷನ್ ನಾವು ಲಾಸ್ಟ್ ಕ್ಲಾಸಲ್ಲಿ ಮಾಡಿದ್ದೀವಿ. ಇವಾಗ ಬೇರೆ ಡಿರೈವೇಷನ್ಸ್ ಮಾಡೋದಿಲ್ಲ, ಅದ್ರ ಬದಲು ನಾವು ಏನು ಮಾಡ್ತಾ ಹೋಗೋಣ, ಫಾರ್ಮುಲಾಸ್ ಬರಿತಾ ಹೋಗೋಣ. ಸರಿನಾ? ಬೇರೆ ಡಿರೈವೇಷನ್ಸ್ದು ಫಾರ್ಮುಲಾಸ್ ಬರಿತಾ ಹೋಗೋಣ. ನಾವು ಲೆಟ್ ವಿ ಸ್ಟಾರ್ಟ್. Now let me start. So formulas. So we know that cos x plus y. What is the cos x plus y? Is cos x cos y minus sin x sin y. Is it? What is the formula for cos x plus y? Cos x plus y is cos x cos y minus sin x sin y. Is it clear? So this is the derivation what we discussed in the last class. Now what is the cos x minus y formula? So now cos x minus andre this is sum of an angle. Now we are going for the difference of an angle. Okay na? So here cos x minus y means cos x cos y plus sin x sin y. ಓಕೆನಾ? ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್, ಮೈನಸ್ ಇದ್ದರೆ ಪ್ಲಸ್. ಓಕೆನಾ? ಎಕ್ಸಾಕ್ಟ್ಲಿ. ಸೊ ನೋಡಿಲಿ, ಕಾಸ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾಗೂ ಕಾಸ್ ಎಕ್ಸ್ ಮೈನಸ್ ವೈ ಫಾರ್ಮುಲಾಗೂ ಭಾಳ ಡಿಫ್ರೆನ್ಸ್ ಇಲ್ಲ. ಮಧ್ಯ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಎಕ್ಸಾಕ್ಟ್ಲಿ. ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಕಾಸ್ ಎಕ್ಸ್ ಮೈನಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ. ಎಕ್ಸಾಕ್ಟ್ಲಿ. ನೆಕ್ಸ್ಟ್ sin x plus y formula. What is sin x plus y? Is sin x cos y plus cos x sin y. Is it clear? So this is a formula for sin x plus y. Okay na? Next, what is the formula for sin x minus y? Sin x minus y is sin x cos y minus cos x sin y. Okay na? Is it clear? So once again I am repeating, just listen here. Cos x plus y is cos x cos y minus sin x sin y. Cos x minus y is cos x cos y plus sin x sin y. Sin x plus y is sin x cos y plus cos x sin y. Sin x minus y is sin x cos y minus cos x sin y. Is it clear? Is it okay? So ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಏನಾಗುತ್ತೆ, ಪ್ಲಸ್. ಇಲ್ಲಿ ಪ್ಲಸ್ ಇದ್ರೆ ಏನಾಗುತ್ತೆ, ಇಲ್ಲಿ ಮೈನಸ್. Now let's we go for the next problem, next formula. So tan x plus y. What is the tan x plus y? Is tan x plus tan y by 1 minus tan x into tan y. Next, tan x minus y. Tan x minus y is tan x minus tan y by 1 plus tan x into tan y. Is it clear? Is it okay? ಆ್ಯಕ್ಚುಲಿ ಇಲ್ಲಿ ನಾವೇನು ಬರೆದಿದ್ದೀವೋ ಎಲ್ಲ ಫಾರ್ಮುಲಾಸ್ಗೂ ಕೂಡ ಡಿರೈವೇಷನ್ನು ನಾವು ಪ್ರೂವ್ ಮಾಡ್ತಾ ಇದ್ವಿ. ಬಟ್ ಇನ್ ಯುವರ್ ಸಿಲೆಬಸ್ ಒಂದೇ ಒಂದು ಡಿರೈವೇಷನ್ ಇದೆ, ಇನ್ನು ಉಳಿದಿರೋ ಫಾರ್ಮುಲಾಸ್ ಮಾತ್ರ ಕೊಟ್ಟಿದ್ದಾರೆ. ಸೊ ಟೇಕ್ ಎ ನೋಟ್ ಆಫ್ ದಿಸ್ ಫಾರ್ಮುಲಾಸ್ ಆ್ಯಂಡ್ ವಿಲ್ ಗೋ ಫಾರ್ ದ ಪ್ರಾಬ್ಲಮ್ಸ್. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಒನ್ಸ್ ಅಗೇನ್ ಐ ಆಮ್ ರಿಪೀಟಿಂಗ್, ಜಸ್ಟ್ ಲಿಸನ್ ಹಿಯರ್. ವಾಟ್ ಇಸ್ ದ ಕಾಸ್ ಎಕ್ಸ್ ಪ್ಲಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಮೈನಸ್ ಸೈನ್ ಎಕ್ಸ್ ಸೈನ್ ವೈ. ಇಸ್ ಆಲ್ರೆಡಿ ಪ್ರೂವ್ ಮಾಡಿದ್ದೀವಿ. ಕಾಸ್ ಎಕ್ಸ್ ಮೈನಸ್ ವೈ ಇಸ್ ಕಾಸ್ ಎಕ್ಸ್ ಕಾಸ್ ವೈ ಪ್ಲಸ್ ಸೈನ್ ಎಕ್ಸ್ ಸೈನ್ ವೈ. ಅಂದರೆ ಓನ್ಲಿ ಚೇಂಜಸ್ ಆಫ್ ಸೈನ್. ಪ್ಲಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್. In case of sin x plus y, what is sin x plus y? Is sin x cos y plus cos x sin y. Sin x minus y is sin x cos y minus cos x sin y. ಇಲ್ಲಿ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್. ನಾವು
tan x plus y is tan x plus tan y by 1 minus tan x into tan y. Tan x minus y is tan x minus tan y by 1 plus tan x tan y. ಅಂದರೆ ಇಲ್ಲಿ ಪ್ಲಸ್ ಇದ್ದರೆ ಪ್ಲಸ್, ಪ್ಲಸ್ ಇದ್ದರೆ ಮೈನಸ್, ಇಲ್ಲಿ ಮೈನಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್. ಇಸ್ ಕ್ಲಿಯರ್? ಇನ್ ದ ಕೇಸ್ ಆಫ್ ಕಾಸ್ ಮಾತ್ರ ಏನಾಗುತ್ತೆ ಉಲ್ಟಾ, ಇಲ್ಲಿ ಪ್ಲಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್. ನೀವು ಒಂದು ಫಾರ್ಮುಲಾ ನೆನ್ಪಿಟ್ಕೊಂಡ್ರೆ ಇನ್ನೊಂದು ಫಾರ್ಮುಲಾ ಈಸಿ ಆಗ್ತದೆ, ಏನು ಚೇಂಜಸ್ ಇಲ್ಲ. ಓಕೆನಾ? ಇವಾಗ ಸೈನ್ ಎಕ್ಸ್ ಪ್ಲಸ್ ವೈ ಫಾರ್ಮುಲಾ ಗೊತ್ತಿದ್ರೆ ಸೈನ್ ಎಕ್ಸ್ ಮೈನಸ್ ವೈ ಈಸಿ ಆಗುತ್ತೆ, ಯಾಕಂದರೆ ಜಸ್ಟ್ ವಿ ಆರ್ ರೀಪ್ಲೇಸಿಂಗ್ ದ ಪ್ಲಸ್ ಆ್ಯಸ್ ಮೈನಸ್ ಅಷ್ಟೇ. ಅರ್ಥ ಆಯ್ತಾ? ಕಾಸಲ್ಲಿ ಮಾತ್ರ ಉಲ್ಟಾ, ಪ್ಲಸ್ ಇದ್ದರೆ ಮೈನಸ್, ಮೈನಸ್ ಇದ್ದರೆ ಪ್ಲಸ್. ಬಟ್ ಸೈನಲ್ಲಿ ಪ್ಲಸ್ ಇದ್ದರೆ ಪ್ಲಸ್ಸೇ, ಮೈನಸ್ ಇದ್ದರೆ ಮೈನಸ್. ಓಕೆನಾ? ಟ್ಯಾನಲ್ಲೂ ಅಷ್ಟೇ, ಇಲ್ಲಿ ಪ್ಲಸ್ ಇದ್ದರೆ ಇಲ್ಲೂ ಕೂಡ ಪ್ಲಸ್ ಇದೆ, ಮೇಲ್ ಪ್ಲಸ್ ಇದ್ದರೆ ಇಲ್ಲಿ ಮೈನಸ್. ಅಂದರೆ ಇಲ್ಲೇನಿರುತ್ತೋ ಅದಕ್ಕೆ ಆಪೋಸಿಟ್ ಇರುತ್ತೆ. ಇಲ್ಲಿ ಟ್ಯಾನಲ್ಲಿ ನೋಡಿರಿ, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಮೈನಸ್ ಇದೆ, ಇಲ್ಲಿ ಮೈನಸ್ ಇದ್ದರೆ ಇಲ್ಲಿ ಏನಾಗುತ್ತೆ ಪ್ಲಸ್. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ದೀಸ್ ಆರ್ ದ ಫಾರ್ಮುಲಾಸ್ ಆಫ್ sum and difference of an angle of a trigonometric ratio. So for this we will do the problems. ಇವಾಗ ನಾವೇನು ಮಾಡೋಣ, ಪ್ರಾಬ್ಲಮ್ಸ್ ಮಾಡೋಣ. ಸೊ ಇದನ್ನು ಬರ್ಕೊಂಬಿಡಿ. ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ದಿಸ್ ಆ್ಯಂಡ್ ಕಾಪಿ ಟು ಯುವರ್ ನೋಟ್ಸ್. Now we will solve the first problem. The first problem is you want to find the value of sin 15 degree. Sin 15 degree. Is it clear? So we know the value of sin 30, 45, 60, 90, but we don't know the value of sin 15 degree. Okay. Now to find the value of sin 15, so ಈ 15 degree ಏನಂತ ಬರಿತೀನಿ, ಈ ಥರ ಬರಿತೀನಿ, sin 45 minus 30 degree. What is 45 minus 30 is 15. Is it clear? Sin 45 minus 30 is 15. Now ಇವಾಗ ಡಿಫರೆನ್ಸ್ ಆಫ್ ಅನ್ ಆ್ಯಂಗಲ್ ಆಯಿತು. ವಿಚ್ ಫಾರ್ಮುಲಾ ಯು ವಾಂಟ್ ಟು ಯೂಸ್? ಯು ವಾಂಟ್ ಟು ಯೂಸ್ ದ ಫಾರ್ಮುಲಾ sin x minus y. Sin x minus y. What is sin x minus y is? Sin x cos y minus cos x sin y. Is it clear? You want to use the formula sin x minus y. What is sin x minus y? Sin x cos y minus cos x sin y. Here what is x is? X is 45, y is 30. X is 45, y is 30, means sin 45 minus 30 is equal to sin 45 cos 30 minus cos 45 into sin 30. Now what is the value of sin 45? Sin 45 value is 1 by root 2. Sin 45 is 1 by root 2. What is the value of cos 30? The value of cos 30 is root 3 by 2 minus cos 45 is 1 by root 2. Sin 30 is 1 by 2. Is it clear? Now this is equal to root 3 by 2 root 2 minus 1 by 2 root 2, means sin 15 is equal to, denominator is same 2 root 2, subtract the numerator, ಅಂದರೆ ಏನಾಗುತ್ತೆ root 3 minus 1. So this is a sin 15 degree. Sin 15 degree is root 3 minus 1 by 2 root 2. Root 3 minus 1 by 2 root 2. This is the answer. Shall we tell once again? ನೋಡಿ ಒಂದ್ಸರಿ ಹೇಳ್ತಾ ಹೋಗ್ತೀನಿ. Sin 15 degree. Sin 15 degree ಅಂದರೆ sin 45 minus 30. You want to use the formula sin x minus y. What is the sin x minus y is? Sin x cos y minus cos x sin y. Here we are replacing x as 45, y is 30. Sin 45 minus 30 is equal to sin 45 into cos 30 minus cos 45 into sin 30. We know the value of sin 45. What is 1 by root 2? Cos 30 is root 3 by 2. Cos 45 is 1 by root 2. Sin 30 is 1 by 2. So root 3 by 2 root 2 minus 1 by 2 root 2 means sin 15 degree is root 3 minus 1 by 2 root 2. Is it clear? Is it okay? So now we'll go for the next problem. Okay. Okay, now we'll find the value of cos 15. Now we'll find the value of cos 15. Okay. Now how to write the cos 15? Cos 15 ಯಾವ ಥರ ಬರೀತೀರಾ? So you want to write the cos 15 as cos 45 minus 30. Cos 45 minus 30. So 45 minus 30 is 15. Is it clear? Now you want to make use of formula. ಯಾವುದು ಯೂಸ್ ಮಾಡ್ತೀರಾ? Cos x minus y. What is cos x minus y is?
cos x into cos y plus sin x into sin y. So cos x minus y formula ಅಂದರೆ ಇಲ್ಲಿ ಮೈನಸ್ ಇದ್ರೆ ಪ್ಲಸ್ ಇರುತ್ತೆ, cos x cos y plus sin x sin y. Now what is the x is? X is 45, y is 30. We are substituting, just listen here. Cos 45 minus 30 is equal to cos 45 cos 30 plus sin 45 into sin 30. What is the value of cos 45 is 1 by root 2. Cos 30 is root 3 by 2 plus sin 45 is 1 by root 2. Sin 30 is 1 by 2. Now this is equal to root 3 by 2 root 2 plus 1 by 2 root 2. Simplifying the numerator to denominator. Here the denominator is same. So since the denominator is same, what you want to do? So cos 15 is equal to denominator is same 2 root 2. Add the numerator root 3 plus 1. So root 3 plus 1 by 2 root 2. Is it clear? Is it okay? So take a screenshot of this and copy to your notes. Very easy problems. ಇದು ಕೂಡ ನಿಮಗೆ 2 ಮಾರ್ಕ್ಸ್ ಕೇಳ್ತಾರೆ. ಸೊ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಜಸ್ಟ್ ಲಿಸನ್ ಹಿಯರ್. So you want to find the value of cos 15. Cos 15 ಅಂತ ಬರೀತಾರೆ cos 45 minus 30. So here you want to make use of formula cos x minus y. Cos x minus y is equal to cos x cos y plus sin x sin y. So here x is 45 degree, y is 30, means cos 45 minus 30 is equal to cos 45 into cos 30 plus sin 45 into sin 30. We know that cos 45 is 1 by root 2, cos 30 is root 3 by 2. Sin 45 is 1 by root 2, sin 30 is 1 by 2. Simplify root 3 by 2 root 2 plus 1 by 2 root 2. Now the cos 15 value is root 3 plus 1 by 2 root 2. The denominator is same, add the numerator. Is it clear? Is it okay? So take a screenshot of this and copy to your notes. So now we will find the value of sin 75. Sin 75. So sin 75 ಅಂದರೆ ಏನಂತ ಬರೀತೀರಾ? Sin 30 plus 45. So 30 plus 45 is 75. Now what is the formula you want to use? So we know that. So ಯಾವ ಫಾರ್ಮುಲಾ ಬಳಸ್ತೀರಾ? sin x plus y. What is sin x plus y is equal to sin x into cos y plus cos x into sin y. Okay na? Now what is x is? X is 30, y is 45. Okay na? So 30 plus 45 is 75. Means sin 30 plus 45 is equal to sin 30 into cos 45 plus cos 30 into sin 45. So we know the value of sin 30. What is the value of sin 30 is 1 by 2. Cos 45 is 1 by root 2 plus what is the value of cos 30 is root 3 by 2. Sin 45 is 1 by root 2. Now this is equal to 1 by 2 root 2 plus root 3 by 2 root 2. Here denominator is same, add the numerator. So means sin 75 is equal to root 3 plus 1 by 2 root 2. Sin 75 is root 3 plus 1 by 2 root 2. This is the answer. Is it clear? Very simple problems. Very easy problems. Okay na? Once again I am repeating, sin 75 and remember sin 30 plus 45. So which is the formula you want to use? You want to use the formula sin x plus y. What is sin x plus y is sin x cos y plus cos x sin y. So here the formula is new thing. So ಬೇರೆವೆಲ್ಲ ಹಳೆದೆ ಸರಿನಾ. ನಾನು ನಿಮಗೆ ಫಾರ್ಮುಲಾ ಮಾತ್ರ ಹೊಸದಾಗಿ ಕೊಡ್ತಾ ಇರೋದಷ್ಟೇ. ಈ sin x plus y ಫಾರ್ಮುಲಾನ ಇವಾಗ ಕೊಟ್ಟಿದ್ದೀವಿ ಅಷ್ಟೇ. sin x cos y plus cos x sin y. Now what is x is 30 degree, y is 45. Substitute sin 30 plus 45. Here we are replacing x and y. Sin 30 into cos 45 plus cos 30 into sin 45. What is the value of sin 30 is 1 by 2, cos 45 is 1 by root 2. Cos 30 is root 3 by 2, sin 45 is 1 by root 2. Simplify, then you will get so denominator is same, add the numerator. So sin 75 is root 3 plus 1 by 2 root 2. Okay, now we will find the value of tan 75. Tan 75. So sorry,
tan 75. So tan 75 ಅಂತಂದರೆ ಯಾವ ಥರ ಬರೀತೀರಾ? So you want to write tan 30 plus 45. So tan 30 plus 45. Now for this tan 30 plus 45 ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? You want to use the formula tan x plus y. What is tan x plus y? We know that tan x plus y ಅಂದರೆ ಏನಂತ ಬರೀತೀರಾ? tan x plus tan y by 1 minus tan x into tan y. Here we are replacing x as 30 degree, y as 45 degree, means tan 30 plus 45 is equal to tan 30 plus tan 45 by 1 minus tan 30 into tan 45. Now what is the value of tan 30? We know that tan 30 value is root 3 plus tan 45 is 1, is it? So what is the value of tan 30? Tan 30 is 1 by root 3, 1 by root 3 by 1 minus tan 30 is again 1 by root 3 into tan 45 is 1, is it? 1 by tan 30 is 1 by root 3. Now take an LCM. What is the LCM? Is root 3 is an LCM, means 1 plus root 3, again root 3 is an LCM, root 3 minus 1, root 3 cancel, means tan 75. Tan 75 is equal to root 3 plus 1 by root 3 minus 1. Is it clear? So this is a tan 75. So once again I am repeating, just listen here. Here what you want to write the value of tan 75. Tan 75 anta ಬರೀತೀರಾ 30 plus 45. So we know that tan x plus y is tan x plus tan y by 1 minus tan x into tan y. Here we are replacing x as 30, y as 45. So here tan 30 plus 45 means tan 30 plus tan 45 by 1 minus tan 30 into tan 45. We know the value of tan 30. Tan 30 is 1 by root 3. Tan 45 is 1 by 1 minus tan 30 is 1 by root 3 and tan 45 is 1. Take an LCM. What is the LCM? Means 1 plus root 3 by root 3 by root 3 minus 1 by root 3. Root 3 cancel, means tan 75 is root 3 plus 1 by root 3 minus 1. So this is the answer. Is it clear? So take a screenshot of this problem, copy to your notes. Is it clear? Now we know the value of sin 75 and cos 75. ಅಂದರೆ ಈ ಥರನೂ ಕೂಡ ನೀವು ಇದನ್ನು ಪ್ರೂವ್ ಮಾಡ್ಬೋದು. ಯು ಕ್ಯಾನ್ ಫೈಂಡ್ ದ ವ್ಯಾಲ್ಯೂ tan 75. So tan 75 is equal to sin 75 by cos 75 ಅಂತ ಬರೀಬೋದು. We can write sin 75 by cos 75. What is the sin 75 value? We already know that sin 75 value is root 3 plus 1 by 2 root 2. Is it? This is the sin 75 value. What is the cos 75 value? If you find the cos 75 value, you get a root 3 minus 1 by 2 root 2. 2 root 2 cancel, we get it root 3 plus 1 by root 3 minus 1. So this is a tan 75. Tan 75 is root 3 plus 1 by, same answer. Is it clear? So answer ಏನು ಚೇಂಜ್ ಆಗೋದಿಲ್ಲ. Is it okay? Is it clear? ಸೊ ನೀವು ಯಾವ ಮೆಥಡ್ ಬೇಕಾದ್ರೂ ಫಾಲೋ ಮಾಡಿ, ಓಕೆನಾ? ಯು ವಿಲ್ ಗೆಟ್ 2 marks. ಸೊ ಯು ವಾಂಟ್ ಟು ರಿಮೆಂಬರ್ ಆಲ್ ದ ಫಾರ್ಮುಲಾಸ್. ಇವಾಗ sin 15, cos 15, tan 15, sin 75, cos 75, tan 75. ಸೊ ಇವೆಲ್ಲ ಫಾರ್ಮುಲಾಸ್ ನಿಮಗೆ ನೆನಪಿರಬೇಕು, ಗೊತ್ತಿರಬೇಕು, ಓಕೆನಾ? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್ ಸೊ ಲೆಟ್ ವಿ ಫೈಂಡ್ ದ ವ್ಯಾಲ್ಯೂ ಆಫ್ cos 105 degree. ನೋಡಿ, ಇವಾಗ ನಾವೇನು ಸಾಲ್ವ್ ಮಾಡ್ತಾ ಇದ್ದೀವಿ ಆ ಫಾರ್ಮುಲಾಸ್ ನಮಗೆ ಗೊತ್ತಿರಲಿಲ್ಲ, ಸರಿನಾ? ವಿ ಡೋಂಟ್ ನೋ ದ ವ್ಯಾಲ್ಯೂ ಆಫ್ cos 105 degree ಅಲ್ವಾ? ಇವಾಗ ಹೊಸ್ದಾಗಿ ಕರಿತಾ ಇದ್ದೀವಿ. ಅಂದರೆ ಇವಾಗ cos 105 degree ಅಂದರೆ ಹೆಂಗೆ ಬರೀತೀರಾ? cos 45 plus 60. What is cos 45 plus 60 is 105. ಇಸ್ ಕ್ಲಿಯರ್? ಸೊ ಈ ಥರ ಆದರೂ ಬರಿಬೋದು, ನಿಮ್ಗೆ ಇನ್ನೊಂದು ಮೆಥಡ್ ಹೇಳ್ಕೊಡ್ತೀನಿ ನಾನು. ಸೊ ಆ ಥರ ಬೇಕಾದ್ರೂ ಬರಿಬೋದು. ಸೊ ವಿ ನೋ ದಟ್ ವಾಟ್ ಇಸ್ ದ ಫಾರ್ಮುಲಾ ಯು ವಾಂಟ್ ಟು ಯೂಸ್ ಹಿಯರ್? cos x plus y. What is cos x plus y? Is cos x cos y minus sin x sin y. Is it clear? Now you are replacing x as 45, y as 60.
ಅಂದರೆ cos 45 plus 60. So this is cos 45 into cos 60 minus sin 45 into sin 60. Now what is the value of cos 45? Cos 45 is 1 by root 2. What is the cos 60 is? Cos 60 is 1 by 2 minus sin 45 is 1 by root 2. Sin 60 is root 3 by 2, means 1 by 2 root 2 minus root 3 by 2 root 2, means what is the cos 105 degree? Cos 105 degree is 1 minus root 3 by 2 root 2. 1 minus root 3 by 2 root 2. This is the value of cos 105 degree. Is it clear? Is it okay? What is the value of cos 105 degree? Andre cos 45 plus 60. So here we are replacing x as 45, y as 60. So here cos 45 into cos 60 minus sin 45 into sin 60. We know the value of cos 45. What is the value of cos 45? Is 1 by root 2. Cos 60 is 1 by 2. Sin 45 is 1 by root 2. Sin 60 is root 3 by 2. So we will simplify the numerator to numerator, denominator to denominator. 1 by 2 root 2 minus root 3 by 2 root 2 means cos 105 degree is 1 minus root 3 by 2 root 2. Is it clear? So we have another method. So what is the another method means? ಇವಾಗ cos 105 degree we can write this as cos 90 plus 15 degree. ಸರಿನಾ? 90 plus 15 degree. Now here 90 is odd angle. 90 is odd angle. So since 90 is an odd angle, cos ಇದ್ರೆ ಏನಾಗುತ್ತೆ? sin ಆಗುತ್ತದೆ. sin 15 degree. ಓಕೆನಾ? So 90 plus 15 means which quadrant? It is a second quadrant. In the second quadrant, sin is positive, cos is negative. Okay na? We know the value of sin 15. What is the value of sin 15 means? The value of sin 15 is, ನೀವು ಚೆಕ್ ಮಾಡ್ಕೊಳ್ಳಿ, root 3 minus 1 by 2 root 2 ಅಂತ ಬರ್ತದೆ. root 3 minus 1 by 2 root 2. If you simplify the minus inside the bracket, we will get cos 105 degree as 1 minus root 3 by 2 root 2. So that is the answer what we get in the above. ಸೇಮ್ ಆನ್ಸರ್ ಬಂದಿರೋದು. ಇಸ್ ಇಟ್ ಕ್ಲಿಯರ್? ಇಸ್ ಇಟ್ ಓಕೆ? ಸೊ ನೀವು ಯಾವ ಮೆಥಡ್ ಆದರೂ ಫಾಲೋ ಮಾಡ್ಬೋದು. ಕೆನಾಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕಾಸ್ 105. ಇಸ್ ಇಟ್ ಕ್ಲಿಯರ್? ಸೊ ಒಂದೊಂದು ಸರಿ ಹೇಳ್ತೀನಿ ನೋಡಿ. ಕಾಸ್ ಎಕ್ಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ 105 ಅಂದರೆ 45 plus 60 ಅಂತ ಬರ್ದು. ಜಸ್ಟ್ ವಿ ಆರ್ ರಿಪ್ಲೇಸಿಂಗ್ ಎಕ್ಸ್ ಎಸ್ 45 and y as 60. We are substituted, so we get the answer. So here cos 105 ಡಿಗ್ರಿನ ಟು ಫೈಂಡ್ ದ ವ್ಯಾಲ್ಯೂ ವಿ ಹ್ಯಾವ್ ಅನದರ್ ಮೆಥಡ್. ಏನಂತ ಬರೀತೀರಾ? 90 plus 15 ಅಂತ ಬರಿತೀವಿ. 90 plus 15 is 105. What is 90 is odd angle. Cos idre enagutte sin 15 degree. 90 plus 15 means which quadrant? Second quadrant. In the second quadrant cos is negative. What is the value of sin 15 is root 3 minus 1 by 2 root 2. Minus ಒಳಗೆ multiply ಮಾಡಿದ್ರೆ 1 minus root 3 by 2 root 2. Is it clear? So take a screenshot of this and copy to your notes. So take a screenshot of this and copy to your notes. So we will continue in next class. So we will continue the other problems in the next class.